ಉದ್ಯಮಗಳು ಮೇಲಿನ ಮೇಲೆ ಈ ಬೆಂಗಳೂರು ವಿಭಾಗಕ್ಕೆ ಸಿಗುವಂತಹದ್ದು. ಮೊನ್ನೆ ಬೃಹತ್ ಉದ್ಯಮ ಕೈಗಾರಿಕೆ ಮಂತ್ರಿಗಳು ಮಾನ್ಯ ಎಂ.ಬಿ. ಪಾಟೀಲ್ ಅವರು ಸ್ವಿಟ್ಜರ್ಲೆಂಡಿನ ದಾವೋಸ್ಗೆ ಕೂಡ ಹೋಗಿದ್ರು. ಹೋಗಿ ಬಂದ ನಂತರ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ಅನೇಕ ವಿದೇಶಿ ಕಂಪನಿಗಳು ರಾಜ್ಯದಲ್ಲಿ ಕೈಗಾರಿಕೆ ಸ್ಥಾಪಿಸಲಿಕ್ಕೆ ಮುಂದೆ ಬರ್ತಾ ಇದ್ದೇವೆ. ಗುಳೆ ಹೋಗುವುದನ್ನು ತಪ್ಪಿಸುವಂತಹ ದಿಶೆಯಲ್ಲಿ ನಮ್ಮ ರಾಜ್ಯಕ್ಕೆ ವಿಶೇಷವಾದಂತಹ ಅನುದಾನ ಹರಿದು ಬರುವಂತಹದ್ದು, ಉದ್ಯೋಗಾವಕಾಶಗಳು ಸಿಗುವಂತಹದ್ದನ್ನುವ ಒಂದು ಪ್ರಕಟಣೆ ಪತ್ರಿಕಾ ಪರಿಷತ್ತಿನ ಉದ್ದೇಶ ಕೂಡ ಮಾಡಿದ್ದಾರೆ. ಮೇಲಿನ ಮೇಲೆ ಇನ್ನೊಂದು ವಿಮಾನ ನಿಲ್ದಾಣ ಬೇಕು ಈ ಭಾಗಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಎನ್ನುವಂತಹದ್ದು. ವಿಶೇಷವಾಗಿ ಅದನ್ನು ಕೂಡ ಕೇಂದ್ರೀಕರಿಸಿ ಬೆಂಗಳೂರಿನ ಸುತ್ತಮುತ್ತ ರಾಮನಗರ ಅಥವಾ ಈಗ ಚಿಕ್ಕಬಳ್ಳಾಪುರ ಬೇರೆ ಬೇರೆ ವಿಭಾಗದಲ್ಲಿ ಮಾತ್ರ ಹುಡುಕುವಂತ ಕೆಲಸ ಮಾಡ್ತಾ ಇದ್ದಾರೆ. ವಿದೇಶದ ಉದ್ಯಮಿಗಳಾಗಲಿ ದೇಶದ ಉದ್ಯಮಿಗಳಾಗಲಿ ಅವರು ಉದ್ಯಮ ಸ್ಥಾಪನೆ ಮಾಡಬೇಕಂದ್ರೆ ಮೂಲಭೂತ ಸೌಲಭ್ಯಗಳ ಅಗತ್ಯತೆ ನೋಡ್ಕೊಂಡೇ ಬರ್ತಾರೆ. ಹಾಕಿದಂತ ಬಂಡವಾಳಕ್ಕೆ ಸರಿಯಾಗಿ ಅವರಿಗೆ ಪ್ರತಿಫಲ ಸಿಗಬೇಕನ್ನುವಂತ ರಸ್ತದ್ದು ಬಂಡವಾಳ ಹಾಕುವಂತಹದ್ದು ಇರುವಂತಹದ್ದು. ಈ ವಿಮಾನ ನಿಲ್ದಾಣ ಕೂಡ ಈ ಭಾಗಕ್ಕೆ ಮಾಡುವುದರಿಂದ ಅಗತ್ಯತೆಗೆ ತಕ್ಕಷ್ಟು ಈ ಭಾಗಕ್ಕೆ ಉದ್ಯಮಗಳು ಬರಬಹುದು ಮುಂದೆ ಯಾವುದೋ ಒಂದು ಕಾಲದಲ್ಲಿ. ಆದ್ರೆ ನಾನು ಹಿಂದೆ ಕೂಡ ಸಜೆಸ್ಟ್ ಮಾಡಿದ್ದೆ ಸಚಿವರಲ್ಲಿ, ವಿಶೇಷವಾಗಿ ಮಧ್ಯ ಕರ್ನಾಟಕ ಭಾಗದಲ್ಲಿ ವಿಮಾನ ನಿಲ್ದಾಣ ಮತ್ತೊಂದು ದೊಡ್ಡದು ಮಾಡಿದರೆ ಅಲ್ಲಿ ಉದ್ಯಮಿಗಳ ಸ್ಥಾಪನೆ ಮಾಡಲಿಕ್ಕೆ ಆಕರ್ಷಣೆ ಆಗುವಂತಹದ್ದು, ವಿಶೇಷ ಕನ್ಸೆಷನ್ಗಳನ್ನು ಕೂಡ ಆ ಉದ್ಯಮಪತಿಗಳಿಗೆ ನೀಡಿದರೆ ಅಲ್ಲಿ ಬಂದು ಉದ್ಯಮ ಸ್ಥಾಪನೆ ಮಾಡಿ ಆ ಭಾಗದ ನಿರುದ್ಯೋಗಿ ಇರಬಹುದು, ರಫ್ತು ವಹಿವಾಟಿದ್ದಿರಬಹುದು, ಉತ್ತರ ಕರ್ನಾಟಕದ ಬಾಗಲಕೋಟೆ, ವಿಜಯಪುರ ಜಿಲ್ಲೆಗಳಲ್ಲಿ ರಫ್ತಿಗೆ ಅನುಕೂಲ ಆಗುವಂತಹ ಅನೇಕ ವಸ್ತುಗಳಲ್ಲಿ ನಿರ್ಮಾಣ ಆಗ್ತಾ ಇದೆ, ಉತ್ಪಾದನೆ ಆಗುವಂತಹದ್ದು. ಹಣ್ಣು ಹಂಪಲ ಉತ್ಪಾದನೆ ದಕ್ಷಿಣ ಕರ್ನಾಟಕದ ಈ ಕೋಲಾರ ಜಿಲ್ಲೆ ಬಿಟ್ಟರೆ ವಿಶೇಷವಾಗಿ ವಿಪುಲವಾಗಿ ಆ ಭಾಗದಲ್ಲಿ ಹಣ್ಣು ಹಂಪಲುಗಳನ್ನು ಕೂಡ ಬೆಳೆಯುವಂತಹದ್ದು. ಜೊತೆಗೆ ಪ್ರವಾಸೋದ್ಯಮಕ್ಕೆ ವಿಶೇಷವಾದ ಒತ್ತು ನೀಡಿದ್ರೆ ಹಂಪಿ, ಆ ಕಡೆ ಪಟ್ಟದಕಲ್ಲು, ವಿಜಯಪುರ, ಕೂಡಲ ಸಂಗಮ, ಐಹೊಳೆ, ಪಟ್ಟದಕಲ್ಲು, ಜೊತೆಗೆ ಬಾಗಲಕೋಟೆ, ಮಲ್ಲಾಪುರ, ಮಲ್ಲಯ್ಯನಗುಡ್ಡ, ಈ ತರ ಅನೇಕ ಐತಿಹಾಸಿಕ ಸ್ಥಳಗಳು ಕೂಡ ವಿಫುಲವಾಗಿ ಇದ್ದಂತಹ ಸಂದರ್ಭದಲ್ಲಿ ಆ ಭಾಗಕ್ಕೆ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಾಡಿದ್ರೆ ರೈಲ್ವೆ ನೆಟ್ವರ್ಕ್ ಅನ್ನು ಜವಾಬ್ದಾರಿಯಿಂದ ತೀವ್ರಗತಿಯಲ್ಲಿ ಯುದ್ಧೋಪಾದಿಯಲ್ಲಿ ನಿರ್ವಹಣೆ ಮಾಡಿದ್ರೆ, ರಸ್ತೆಯ ನಿರ್ಮಾಣಕ್ಕೂ ಕೂಡ ವಿಶೇಷವಾದಂತಹ ಆದ್ಯತೆ ಕೊಟ್ಟರೆ ಆ ಭಾಗ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರ ಕೂಡ ಸರ್ಕಾರ ಮರ್ತಂತೆ ಕಾಣ್ತಾ ಇದೆ ಅಂತ ಹೇಳಲೇಬೇಕಾಗಿದೆ.